ನಮಸ್ಕಾರ ಎಲ್ಲರೂ ಹೆಂಗದಿರಿ. ಇವತ್ತೊಂದು ಹೊಸ ಲಾಗ್ ಜೊತೆ ಬರ್ತಾ ಇದ್ದೀನಿ. ಅದು ರಿವರ್ಸ್ ಪಾರ್ಕಿಂಗ್. ಇದು ಭಾಳ ದೊಡ್ಡ ಕೆಲಸ ಆ್ಯಕ್ಚುಲಿ. ಯಾಕಂದ್ರೆ ನಮ್ಮ ಮನೆ ಬಂದುಬಿಟ್ಟು ದಾಂಡೇಲಿ ಅನ್ನೋ ಹಳ್ಳಿಯಲ್ಲಿ ಚಿಕ್ಕ ಓಣಿಯಲ್ಲಿ ಹಿಂಗೈತಿ ನಮ್ಮ ಓಣಿ. ಸೊ ಇಲ್ಲಿಂದ ಕಾರ್ ಹೊರಗೆ ತೆಗೆಯೋದಂದ್ರೆ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ಮುಂದೆ ನೋಡ್ರಿ ಬೈಕ್ ಇಟ್ಟಾರ ಆ್ಯಂಡ್ ಮುಂದೊಂದು ಮನೆ ಕೂಡ ಐತಿ. ಇಲ್ಲಿಂದ ಹೊರಗೆ ತೆಗಿಬೇಕಂದ್ರೆ ಸಾಹಸ, ಒಳಗೆ ಹಾಕೋದು ಒಂದು ದೊಡ್ಡ ಸಾಹಸ. ಸೊ ನಾನು ಇವತ್ತೊಂದು ವ್ಲಾಗ್ ಮಾಡತ್ತೀನಿ ನಿಮ್ಗೆ. ನೀವೇನಾದರೂ ಹೊಸದಾಗಿ ಗಾಡಿ ಕಲಿಯತ್ತೀರಿ ಅಂದ್ರೆ ನಿಮ್ಗೆ ಖಂಡಿತ ಈ ವಿಡಿಯೋ ಹೆಲ್ಪ್ ಆಗ್ತೈತಿ. ಸೊ ಬರ್ರಿ ಈಗ ಗಾಡಿ ರಿವರ್ಸ್ ಪಾರ್ಕಿಂಗ್ ಮಾಡೋಣ. ಸೊ ನಾನು ಜಸ್ಟ್ ಹೊರಗೆ ಹೋಗಿ ಬಂದೀನಿ. ಈಗ ಬಂದು ನೋಡ್ರಿ ಇಲ್ಲೊಂದು ಕಲ್ಲಿಟ್ಟಾರ, ಯಾಕೆ ಇಟ್ಟಾರ ಗೊತ್ತಿಲ್ಲ. ನೋಡ್ರಿ ಆ ಕಡೆ ಬೈಕ್ ನಿಂತೈತಿ, ಯಾರೋ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪುಣ್ಯಾತ್ಮರು. ಕೀ ಬೇರೆ ಇಲ್ಲ. ಸೊ ಈಗ ಏನು ಮಾಡಿ ನೋಡ್ರಿ, ನಮ್ಮ ತಂದೆಯವ್ರು ಬೇರೆ ಬಂದ್ರೆ ಅವರು ಟ್ರೈ ಮಾಡತ್ತಾರ, ಆಗೋಲ್ತ. ನಿಮ್ಮದು ಓಣಿಯಲ್ಲಿ ಹಿಂಗಿರ್ತಾವೇನು ಅಂತ ಹೇಳ್ರಿ. ಇಲ್ಲಿ ನೋಡ್ರಿ ದನ ಕರು ಆಕಳು ಎಲ್ಲ ಬರ್ತಾವೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡ್ಬೇಕಾ. ಹಿಂದ್ಗಡೆ ಯಾರು ಇದ್ರೆ ಮಿನಿಮಮ್ ಅರ್ಧ ಗಂಟೆ ವೆಯ್ಟ್ ಮಾಡ್ಬೇಕ್ರಿ ಅವನು. ಸೊ ಬರ್ರಿ ಈಗ ಚಾಲು ಮಾಡೋಣ ಗಾಡಿ. ಇಷ್ಟೈತಿ ಜಾಗ. ಸೊ ಅಲ್ಲಿ ಬೈಕ್ ಬೇರೆ ಐತಿ. ಈಗ ನನಗೆ ಅಲ್ಲಿ ಟರ್ನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಈಗ ನೀವು ಮೊದಲು ಏನು ಮಾಡ್ಬೇಕಂದ್ರೆ ಗಾಡಿ ಆದಷ್ಟು ನೀವು ಮುಂದೆ ತೊಗೊಂಡು ಹೋಗ್ಬೇಕು. ನಿಮ್ಮ ಬ್ಯಾಕ್ ವೀಲು ಗೇಟ್ನ ಎಜ್ಜುವರೆಗೂ ಬರಬೇಕು. ಸೊ ಅದನ್ನು ನೀವು ಮಿರರ್ ನೋಡ್ತಾ ನೋಡ್ತಾ ಓಡಿಸ್ಬೇಕಾಗ್ತೈತಿ. ಓಕೆ, ಇಷ್ಟ ಆದಮೇಲೆ ರಿವರ್ಸ್ ಗೇರ್ ಹಾಕಿ ಫುಲ್ ಲೆಫ್ಟಿಗೆ ನೀವು ಸ್ಟೇರಿಂಗ್ನ ಕಟ್ ತೊಗೊಳ್ರಿ ಆ್ಯಂಡ್ ಸಾವಕಾಶಾಗಿ ಹಿಂದೆ ಬರ್ತಾ ಹೋಗ್ರಿ. ಜಾಸ್ತಿ ಸ್ಪೀಡ್ ಬರಬೇಡ್ರಿ, ಒಂದೊಂದು ಇಂಚ್ ಅಷ್ಟೇ. ಈಗ ನೋಡಿರಿ ಇದು ಬೈಕಿಂದ ಗಾಲಿ ಬರೋಬ್ಬರಿ ನಮ್ಮ ಗಾಡಿ ತಗೋತೈತಿ. ಅದಕ್ಕೆ ನನ್ನ ತಂದೆಯವ್ರು ಸ್ವಲ್ಪ ಹಿಂದೆ ಸರ್ಸಕ್ಕೆ ನೋಡತ್ತಾರ, ಯಾಕಂದ್ರೆ ಸ್ವಲ್ಪ ಜಾಗ ಸಿಕ್ಕರು ಸಾಕು. ನೋಡಿರಿ ಇಷ್ಟ ಆಯ್ತಾ. ಸೊ ನೀವು ಮಾಡಬೇಕಾಗಿದೆ ಏನಂದರೆ ಆದಷ್ಟು ಮುಂದೆ ಹೋಗಿ ಕಟ್ ತೊಗೋಬೇಕು ನೀವು. ಯಾಕೆಂದರೆ ಗಾಡಿನ ಹಿಂದಿನ ವೀಲಿನ ಇರುತ್ತೆ, ಅದು ಪೂರ್ತಿ ಎಜ್ಜಿಗೆ ಬಂದು ಒಳಗಡೆ ಬರಬೇಕಾಗುತ್ತೆ. ಸೊ ಆವಾಗ ನಿಮ್ಮದು ಗಾಡಿ ಕರೆಕ್ಟಾಗಿ ಒಳಗಡೆ ಹೋಗ್ತೈತೆ. ಯಾಕೆಂದರೆ ನಮ್ಮದು ಗೇಟ್ ಏನೈತೆ ರೀ ಭಾಳ ದೊಡ್ಡದಿಲ್ಲ ರೀ, ಅದರಿಂದ ಸೊ ಅಲ್ಲಿ ಬೈಕ್ ಇದ್ದರೂ ಸಹ ಸೊ ಮಿರರ್ ನೋಡ್ತಾನೇ ಬರಬೇಕಾಗುತ್ತೆ. ಆಜು ಬಾಜು ಯಾರು ಹೇಳೋರಿದ್ರು ನೀವು ಮಿರರ್ದಲ್ಲಿ ನೋಡ್ತಾನೆ ಬರ್ರಿ. ನಿಮ್ಮ ಡಿಸಿಷನ್ ಫೈನಲ್ ಡಿಸಿಷನ್. ಸೊ ಫಸ್ಟ್ ಎರಡು ಗಾಲಿ ಒಳಗಡೆ ಹೋದ್ಮೇಲೆ ಹಿಂದಿಂದ ಸೊ ಈಗ ಸ್ವಲ್ಪ ಮುಂದೆ ಹಿಂದೆ ಮಾಡ್ಬೇಕು ನೀವು. ಸೊ ಸ್ವಲ್ಪ ಮುಂದುಗಡೆ ತೊಗೊಂಡು ಗಾಡಿ ವೀಲ್ ಯಾವ ಪೊಸಿಷನಲ್ಲಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಈಗ ಇದೇ ಪೊಸಿಷನ್ ಒಳಗೆ ಸ್ಟ್ರೇಟ್ ಹೋಗ್ಬೇಕು ನೀವು. ಸೊ ಮಿರರ್ ಮೇಲೆ ಲಕ್ಷ್ಯ ಇರಲಿ, ಯಾಕಂದರೆ ಮಿರರ್ ನೋಡ್ರಿ ಗೇಟಿಗೆ ಅಷ್ಟು ಕ್ಲೋಸ್ ಆಗೈತಿ. ಎರಡು ಮಿರರು ನೀವು ಲಕ್ಷ್ಯದಾಗ ಇಟ್ಕೋಬೇಕಾಗ್ತೈತಿ. ಈಗ ಟಯರ್ ಸ್ಟ್ರೇಟ್ ಇರಬೇಕು ಆ್ಯಂಡ್ ಸ್ಲೋ ನಿಧಾನಕ್ಕೆ ಹಿಂದೆ ತೊಗೊಂಡು ನಿಮ್ಮ ಗಾಡಿ ಒಳಗೆ ಏನಾದರೂ ಕ್ಯಾಮ್ರಾ ಇದ್ದರೆ ಭಾಳ ಉಪಯೋಗ ಬರ್ತೈತಿ. ಇಲ್ಲಿ ಅರ್ಜೆಂಟ್ ಎಲ್ಲರೂ ಹೋಗೋದಿದ್ರೆ ಬಸ್ಸಿಗೆ ಹೋಗೋದೇ ಚಲೋ ಅಂತೀವಿ ನಾವು. ಇವತ್ತು ಸುಮಾರು ಜನ ಕಾರ್ ತೊಗೊಳ್ಳಲ್ಲ, ಬಿಕಾಸ್ ಪಾರ್ಕಿಂಗ್ ಇರೋದಿಲ್ಲ ಅಂಥೇಳಿ. ಸೊ ನಾವು ನೋಡ್ರಿ ಒಂದು ಚಿಕ್ಕ ಗೇಟ್ನ ತೆಗೆದು ಸ್ವಲ್ಪ ದೊಡ್ಡದು ಮಾಡ್ಕೊಂಡೇವ ಆ್ಯಂಡ್ ಇಲ್ಲೊಂದು ತುಳಸಿ ಕಟ್ಟೆ ಇತ್ತು, ಅದು ತೆಗೆದು ಹಿಂದ್ಗಡೆ ಹಾಕ್ಯಾವ. ಈ ಥರ ಪಾರ್ಕಿಂಗ್ ಮಾಡ್ಯಾವ. ಜಾಸ್ತಿ ಜಾಗ ಇಲ್ಲ. ಇಲ್ಲಿ ನೋಡ್ರಿ 1 ಫೀಟ್ ಜಾಗ ಐತಿ ಈ ಕಡೆ, ಇಲ್ಲೊಂದು 5-6 ಇಂಚ್ ಜಾಗ ಐತಿ ಈ ಸೈಡ್. ಸೊ ಈ ರೀತಿ ಪಾರ್ಕಿಂಗ್ ಮಾಡ್ಯಾವ. ಬಟ್ ಇಲ್ಲಿಂದ ಹೊರಗೆ ತೆಗೆಯೋದು ಒಂದು ದೊಡ್ಡ ಸಾಹಸ. ಆ ವಿಡಿಯೋ ಏನಾದರೂ ಮಾಡ್ಬೇಕಂದ್ರೆ ಹೇಳ್ರಿ, ಮಾಡೋಣ ಅಂತ. ನಿಮ್ಮ ಓಣಿನೂ ಇದೇ ಥರ ಇದ್ದರೆ ನಮ್ಗೆ ಕಮೆಂಟಲ್ಲಿ ಹೇಳ್ರಿ. ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡತ್ತೀರಿ, ವಿಡಿಯೋ ನೋಡತ್ತೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಫಾಲೋ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ಸಣ್ಣ ಲಾಗರ್ ಇದ್ದೀವಿ ಆ್ಯಂಡ್ ಟ್ರಾವೆಲ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ, ಇನ್ಫಾರ್ಮೇಷನ್ ಮಾಹಿತಿ ಕೊಡ್ತೀವಿ ಹೊಸ ಜಾಗದ ಬಗ್ಗೆ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.